ದೇಶದಲ್ಲಿ ಧಾರ್ಮಿಕವಾದಂತಹ ಸ್ವತಂತ್ರತೆನೇ ಇಲ್ವಾ ಅಂತ ಅನಿಸ್ಬಿಡುತ್ತೆ. ಯಾಕೆ ಅಂತಂದರೆ ಬಿಗಿ ಭದ್ರತೆಯ ನಡುವೆ ಮೆರವಣಿಗೆಯನ್ನು ಮಾಡಬೇಕು ಅಂತ ಬಹಳ ಚೆನ್ನಾಗಿದೆ. ಕಾಫಿನಾಡ ದತ್ತಪೀಠದಲ್ಲಿ ದತ್ತ ಜಯಂತಿ ಸಂಭ್ರಮ. 20,000ಕ್ಕೂ ಹೆಚ್ಚು ಭಕ್ತರಿಂದ ಈಗ ಶೋಭಾಯಾತ್ರೆಯನ್ನು ತೆರಳುತ್ತಾ ಇದ್ದಾರೆ. ದತ್ತ ಜಯಂತಿ ಹಿನ್ನೆಲೆಯಲ್ಲಿ ಚಿಕ್ಕಮಗಳೂರಲ್ಲಿ ಹೈ ಅಲರ್ಟ್ ಅಂತೆ. ಹೈ ಅಲರ್ಟ್. ಚಿಕ್ಕಮಗಳೂರಲ್ಲಿ ಭಿಕ್ಷಾಟನೆ ಮೂಲಕ ಪಡಿ ಸಂಗ್ರಹವನ್ನ ಮಾಡ್ತಾ ಇದ್ದಾರೆ. ಸಿಟಿ ರವಿ ಸೇರಿ ಮಾಲಾಧಾರಿಗಳಿಂದ ಭಿಕ್ಷಾಟನೆ. ನಾಳೆ ಇರುಮುಡಿ ರೂಪದಲ್ಲಿ ಪಡಿ ಅರ್ಪಣೆಯನ್ನ ಮಾಡ್ತಾರೆ. ಚಿಕ್ಕಮಗಳೂರು ನಗರದಾದ್ಯಂತ ಪೊಲೀಸರ ಭದ್ರತೆಯನ್ನ ಕೊಟ್ಟಿದ್ದಾರೆ. ಕಾಫಿನಾಡ ದತ್ತಪೀಠದಲ್ಲಿ ಈಗ ದತ್ತ ಜಯಂತಿಯ ಸಂಭ್ರಮ. ಯಾಕೆ ಭಿಕ್ಷಾಟನೆ ಮಾಡ್ತಾರೆ ಅಂದ್ರೆ, ನೀನು ಎಷ್ಟೇ ದೊಡ್ಡವನಾದರೂ ಕೂಡ ಅದನ್ನೆಲ್ಲ ಬಿಟ್ಟು ನೀನು ಇನ್ನೊಬ್ಬರ ಬಳಿ ಕೈ ಚಾಚೋ ರೀತಿಯಲ್ಲಿ ಇರಬೇಕು. ನಿನ್ನ ಅಹಂಕಾರಗಳೆಲ್ಲ ಇಳಿಬೇಕು ಅನ್ನೋದಕ್ಕೋಸ್ಕರ ಇದನ್ನ ಮಾಲೆ ಹಾಕುವಂಥವರಲ್ಲಿ ಇರುತ್ತೆ. ಅದಕ್ಕೋಸ್ಕರ ಇದನ್ನ ಮಾಡೋದು, ಭಿಕ್ಷಾಟನೆ ಮಾಡೋದು ಅಂತ ಹೇಳಿ. ಮದ ಏರಿರುವುದನ್ನ ಇಳಿಸ್ಕೋ, ಅಹಂಕಾರ ಇರಬಾರದು, ನನ್ನ ಹತ್ರ ಎಲ್ಲ ಇದೆ ಅಂತ ಹೇಳಿ. ಜೈ ಜೈ ದತ್ತ, ಜೈ ಗುರು ದತ್ತ, ಅನಸೂಯ ಸುತನೆ, ಜೈ 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 ದತ್ತ, ತ್ರಿಕಾಲ ಜ್ಞಾನಿ, ಜೈ ಜೈ ದತ್ತ, ಜೈ ಜೈ ದತ್ತ, ಜೈ ಗುರು ದತ್ತ, ಜೈ ಗುರು ದತ್ತ, ಜೈ ಜೈ ದತ್ತ, ಜೈ ತವ ಶರಣಂ ದತ್ತಾತ್ರೇಯ ತವ ಶರಣಂ. ತ್ರಿಮೂರ್ತಿ ರೂಪಿ. ನನ್ನ ಸಹೋದ್ಯೋಗಿ ಈಗ ನಾರಾಯಣಗೌಡ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದೆ, ಚಿಕ್ಕಮಗಳೂರು ಪ್ರತಿನಿಧಿ. ನಾರಾಯಣಗೌಡ, ಈಗ ಏನ್ ನಡೀತಾ ಇದೆ? ದತ್ತ ಜಯಂತಿಯ ಹಿನ್ನೆಲೆಯಲ್ಲಿ ಯಾವ ರೀತಿಯಾಗಿ ತಯಾರಿಯನ್ನ ಮಾಡ್ಕೊಂಡಿದ್ದಾರೆ? ಹೇಗೆ ಸಾಗ್ತಾ ಇದೆ ಜಯಂತಿ? ಅರುಣ್, ಇವತ್ತು ದತ್ತ ಜಯಂತಿ ಏನು ಚಿಕ್ಕಮಗಳೂರಿನಲ್ಲಿ 3 ದಿನಗಳ ಕಾಲ ನಡೆಯುವಂಥ ದತ್ತ ಜಯಂತಿಗೆ ಇವತ್ತು 2ನೇ ದಿನ. ಅಂತಂದರೆ ಇವತ್ತು ಚಿಕ್ಕಮಗಳೂರು ನಗರದಲ್ಲಿ ಸುಮಾರು 3 ಕಿಲೋಮೀಟರ್ ಏನು ಕಾಮಧೇನು ಗಣಪತಿ ದೇವಸ್ಥಾನದಿಂದ ಆಜಾದ್ ಪಾರ್ಕ್ ವೃತ್ತದವರೆಗೆ ಸುಮಾರು 3 ಕಿಲೋಮೀಟರ್ನಷ್ಟು ದೂರ 20,000ಕ್ಕೂ ಹೆಚ್ಚು ದತ್ತ ಭಕ್ತರು ಮತ್ತು ಜನಸಾಮಾನ್ಯರು ಅಂದರೆ ದತ್ತಾತ್ರೇಯರ ಭಕ್ತರು ಕೂಡ ಒಂದು ಮೆರವಣಿಗೆ ಮಾಡುವಂಥದ್ದು. ಹಾಗಾಗಿ ಮುಂಜಾಗ್ರತಾ ಕ್ರಮವಾಗಿ ಪೊಲೀಸರು ಕೂಡ ಯಾವುದೇ ಅಹಿತಕರ ಘಟನೆ ನಡೀಬಾರ್ದು ಅನ್ನೋ ನಿಟ್ಟಿನಲ್ಲಿ ನಗರದಾದ್ಯಂತ ಮತ್ತು ದತ್ತಪೀಠದಲ್ಲೂ ಕೂಡ ಸಾಕಷ್ಟು ಪೊಲೀಸರ ಭದ್ರತೆಯಲ್ಲಿ ಈ ಬಾರಿ ಭದ್ರತೆಯನ್ನು ಕಲ್ಪಿಸಿರುವಂಥದ್ದು. ಹಾಗಾಗಿ ಮೆರವಣಿಗೆ ಸಾಗುವಂಥ ಮಾರ್ಗವನ್ನು ಸಂಪೂರ್ಣವಾಗಿ ಈಗಾಗಲೇ ಪೊಲೀಸರು ಕೂಡ ಬಂದ್ ಮಾಡಿರುವಂಥದ್ದು ನಾವು ನೋಡ್ಬೋದು. ವಿಜುವಲ್ಸಲ್ಲೂ ಕೂಡ ಈ ಒಂದು ಮಾರ್ಗ ಅಂದರೆ ಕಾಮಧೇನು ಗಣಪತಿ ದೇವಸ್ಥಾನದಿಂದ ಬರುವಂಥ ಏನು ಮೆರವಣಿಗೆ ಇದೆ, ಆ ಮೆರವಣಿಗೆ ಆಜಾದ್ ಪಾರ್ಕ್ ವೃತ್ತದವರೆಗೆ ಅಂತ ಸುಮಾರು 3 ಕಿಲೋಮೀಟರ್ ದೂರನೂ ಕೂಡ 20,000ಕ್ಕೂ ಹೆಚ್ಚು ಭಕ್ತರು ಡಿಜೆಗೆ ಒಂದು ಸ್ಟೆಪ್ ಹಾಕೊಂಡು ಹೋಗುವಂಥದ್ದು ಮತ್ತು ದತ್ತಾತ್ರೇಯರ ವಿಗ್ರಹ ಕೂಡ ಮೆರವಣಿಗೆಯಲ್ಲಿ ತೆರಳುವಂಥದ್ದು. ಹಾಗಾಗಿ ಮುಂಜಾಗ್ರತಾ ಕ್ರಮವಾಗಿ ಯಾವುದೇ ಅಹಿತಕರ ಘಟನೆ ನಡೀಬಾರ್ದು ಅನ್ನೋ ನಿಟ್ಟಿನಲ್ಲಿ ಈಗ ಪೊಲೀಸರು ಕೂಡ ಬಿಗಿ ಭದ್ರತೆ ಕಲ್ಪಿಸಿರುವಂಥದ್ದು. ಯಾಕೆಂತಂದರೆ 90ರ ದಶಕದಲ್ಲಿ ದತ್ತ ಜಯಂತಿಯ ಹೋರಾಟ ಸಾಕಷ್ಟು ಅವಘಡಗಳಿಗೆ ಕಾರಣ ಆಗಿರುವಂಥದ್ದು. ಜೊತೆಗೆ 2017ರಲ್ಲೂ ಕೂಡ ದತ್ತ ಜಯಂತಿ ವೇಳೆ ದತ್ತಪೀಠದಲ್ಲೂ ಕೂಡ ಕೆಲವೊಂದು ಅವಘಡಗಳು ನಡೆದಿರುವಂಥದ್ದು ಮತ್ತು ಚಿಕ್ಕಮಗಳೂರು ನಗರದಲ್ಲೂ ಕೂಡ ಕೆಲವು ಪೆಟ್ರೋಲ್ ಬಾಂಬ್ಗಳು ಕೂಡ ಪತ್ತೆಯಾಗಿತ್ತು, ಗಲಾಟೆ ಕೂಡ ಸಂಭವಿಸಿತ್ತು. ಹಾಗಾಗಿ ಪೊಲೀಸ್ ಇಲಾಖೆ ಮುಂಜಾಗ್ರತಾ ಕ್ರಮವಾಗಿ ಯಾವುದೇ ಅಹಿತಕರ ಘಟನೆ ನಡೀಬಾರ್ದು ಅನ್ನೋ ನಿಟ್ಟಿನಲ್ಲಿ ಈ ಬಾರಿ ಚಿಕ್ಕಮಗಳೂರು ನಗರ ಮತ್ತು ಇಡೀ ಜಿಲ್ಲೆಯಾದ್ಯಂತ ಮತ್ತು ದತ್ತಪೀಠದಲ್ಲಿ 6,200ಕ್ಕೂ ಹೆಚ್ಚು ಪೊಲೀಸರ ಒಂದು ಭದ್ರತೆಯನ್ನು ಕಲ್ಪಿಸಿರುವಂಥದ್ದು. ಜೊತೆಗೆ ಈಗಾಗಲೇ ಪಶ್ಚಿಮ ವಲಯ IGP ಅಮಿತ್ ಸಿಂಗ್ ಆಗ್ಬೋದು ಮತ್ತು DGP SP ಅವರು ಮತ್ತು 7 ಜನ ASP ಅವರು ಮತ್ತು 25ಕ್ಕೂ ಹೆಚ್ಚು DYSP, 150ಕ್ಕೂ ಹೆಚ್ಚು PSIಗಳು ಸೇರಿದಂತೆ 6,000ಕ್ಕೂ ಹೆಚ್ಚು ಪೊಲೀಸರು ಭದ್ರತೆಯನ್ನು ಕಲ್ಪಿಸಿರುವಂಥದ್ದು. ಒಂದು ಕಡೆ ಮತ್ತೊಂದು ಕಡೆ ರ್ಯಾಪಿಡ್ ಆ್ಯಕ್ಷನ್ ಫೋರ್ಸ್ ಆಗ್ಬೋದು ಮತ್ತು ಕ್ವಿಕ್ ಆ್ಯಕ್ಷನ್ ಫೋರ್ಸ್ ಆಗ್ಬೋದು. ಹೀಗೆ ಕೇಂದ್ರದಿಂದ ಬಂದಿರೋ ಅರೆಸೇನಾ ಪಡೆಗಳು ಕೂಡ ಚಿಕ್ಕಮಗಳೂರು ನಗರದಲ್ಲಿ ಮಕ್ಕಾ ಮೂಡಿರುವಂಥದ್ದು. ಹಾಗಾಗಿ ಮೆರವಣಿಗೆ ಸಾಗುವಂಥ ಮಾರ್ಗ ಅಷ್ಟರಲ್ಲೂ ಏನು 3 ಕಿಲೋಮೀಟರ್ ಸಾಗುತ್ತೆ, ಆ 3 ಕಿಲೋಮೀಟರ್ ಮಾರ್ಗದಲ್ಲೂ ಕೂಡ ಈಗಾಗಲೇ ಪೊಲೀಸರು ಗಸ್ತರು ಕೂಡ ತಿರುಗಿರುವಂಥದ್ದು. ಅಂದರೆ ಮಧ್ಯಾಹ್ನ 2:30ರಿಂದ ಆರಂಭ ಆಗುವಂಥ ಏನು ಮೆರವಣಿಗೆ ರಾತ್ರಿ 10 ಗಂಟೆಯಷ್ಟಿಗೆ ಮುಗಿಯುವಂಥದ್ದು. ಅಲ್ಲಿವರೆಗೂ ಕೂಡ ಚಿಕ್ಕಮಗಳೂರು ನಗರ ಅತ್ಯಂತ ಸೂಕ್ಷ್ಮ ಆಗಿರುವಂಥದ್ದು. ಅರುಣ್. ಓಕೆ ನಾರಾಯಣಗೌಡ, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.